ಮಂಗಳೂರಿನ ಯಾಂತ್ರಿಕ ಮೀನುಗಾರರ ಪ್ರಾಥಮಿಕ ಸಹಕಾರ ಸಂಘ ನಿಮಿತ್ತ ಸೌತ್ ವಾರ್ಫ್ ಬಂದರು ಮಂಗಳೂರು ಇದರ ಆಶ್ರಯದಲ್ಲಿ ನವೀಕೃತ ಮಂಜುಗಡ್ಡೆ ಸ್ಥಾವರ ಉದ್ಘಾಟನಾ ಸಮಾರಂಭ ಹಾಗೂ 17 ಲಕ್ಷ ರೂಪಾಯಿ ವೆಚ್ಚದಲ್ಲಿ 210 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಂಗಳೂರಿನಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಬಲ್ಮಠ ದಯಾನಂದ ಪೈ ಸತೀಶ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಹಾಯಕ ಮಹಿಳಾ ಪ್ರಾಧ್ಯಾಪಕಿಯಾದ ಡಾಕ್ಟರ್ ಸುಮನಾ ಸುಧಾಕರ್ ಬೋಳರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಇವರು, ಕರಾವಳಿ ಪ್ರದೇಶದ ವಿದ್ಯಾರ್ಥಿಗಳಲ್ಲಿ ಯುಪಿಎಸ್ಸಿ ಹಾಗೂ ಕೆಎಸ್ಸಿಯಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವವರು ಬಹಳ ಕಡಿಮೆ ಸಂಖ್ಯೆಯಲ್ಲಿದ್ದಾರೆ. ಪದವಿ ಪೂರ್ಣಗೊಳಿಸಿದ ನಂತರವೇ ಪರೀಕ್ಷಾ ಸಿದ್ಧತೆ ಆರಂಭಿಸುವ ಪ್ರವೃತ್ತಿ ಜಾಗೃತಿಯ ಕೊರತೆಯ ಪ್ರಮುಖ ಕಾರಣವಾಗಿದೆ. ಪರೀಕ್ಷೆ ಎದುರಿಸುವ ವಿದ್ಯಾರ್ಥಿಗಳು ಪ್ರಚಲಿತ ವಿದ್ಯಮಾನಗಳು ಹಾಗೂ ಸಮಕಾಲೀನ ವಿಚಾರಗಳತ್ತ ನಿರಂತರ ಗಮನ ಹರಿಸಿದಾಗ ಯಶಸ್ಸು ಸಾಧ್ಯ ಅಂತ ಹೇಳಿದ್ರು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಾಗೆ ನಮ್ಮಲ್ಲಿ ಜಾಗೃತಿಯ ಕೊರತೆ ಇದೆ. ಸ್ಪರ್ಧಾತ್ಮಕ ಪರೀಕ್ಷೆ ಅಂತ ಹೇಳಿದ್ರೆ ಅದೊಂದು ದೊಡ್ಡ ಕಬ್ಬಿಣದ ಕಡಲೆ ಅಲ್ಲ. ಪ್ರಾಬಬ್ಲಿ ಇನ್ ದ ಇಂಟ್ರೊಡಕ್ಷನ್ ದೇ ಹ್ಯಾವ್ ಮೆನ್ಷನ್ಡ್ 2017 I got 2 jobs. One was for Deputy Superintendent of Police and the other was for Assistant Professor of Sociology. ಒಂದೇ ವರ್ಷದಲ್ಲಿ 2 ಹುದ್ದೆಗಳು ಅಂತ ಹೇಳಿದ್ರೆ ಜಸ್ಟ್ ಇಮ್ಯಾಜಿನ್. ಯಾಕೆ ಅಂತ ಹೇಳಿದ್ರೆ ಪ್ರಾಬಬ್ಲಿ ನನ್ನ ಅನುಭವಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಯ ಬೇಸಿಕ್ ಮೇನ್ ಕ್ರಕ್ಸ್ ಇಸ್ ಕರೆಂಟ್ ಅಫೇರ್ಸ್. ಕರೆಂಟ್ ಅಫೇರ್ಸ್ ಅಂದ್ರೆ ಏನು? ಪ್ರಚಲಿತ ವಿಜ್ಞಾನ ಅಥವಾ ಪ್ರಚಲಿತ ವಿದ್ಯಮಾನ. ಪ್ರಚಲಿತ ವಿದ್ಯಮಾನಗಳಿಗೆ ನೀವು ಸೈನ್ಸ್ ಸ್ಟೂಡೆಂಟ್ಸ್ ಆಗಲಿ, ಹೈಸ್ಕೂಲ್ ಸ್ಟೂಡೆಂಟ್ಸ್ ಆಗಲಿ, ಡಿಗ್ರಿ ಸ್ಟೂಡೆಂಟ್ಸ್ ಆಗಲಿ, ಐ ರಿಕ್ವೆಸ್ಟ್ ಆಲ್ ಆಫ್ ಯು kindly pay attention and have close observation to the current affairs that is happening all around and don't go to the peripheral manner. Iga, for example, when you are reading a newspaper, I'm just giving you an example. ಸಾಮಾನ್ಯ ಜ್ಞಾನವನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ಪಡ್ಕೊಳ್ಬಹುದು, and I think so the main source could be the journals, the books and the newspapers. Newspapers ಅಂತ ಹೇಳುವಾಗ there are 2 ways of reading newspapers. Can anybody tell me? One is skimming and scanning. Skimming ಅಂತ ಹೇಳಿದ್ರೆ ಒಂದು ಮೇಲ್ಪದರದಲ್ಲಿ ನಾವು ಮಾಹಿತಿಯನ್ನು ಕದಕ್ಕೆ ಹಾಕುವುದು. ಫಾರ್ ಎಕ್ಸಾಂಪಲ್, ಆಲ್ ಆಫ್ ಅಸ್ ರೀಡ್ ನ್ಯೂಸ್ ಪೇಪರ್ಸ್. ಎಲ್ಲರೂ ನೋಡ್ತಾರೆ, ಇಂಥವ್ರು ನಿಧನ ಹೊಂದಿದ್ದಾರೆ, ಇಲ್ಲಿ ಪಾದಾಚಾರಿ ಆಕ್ಸಿಡೆಂಟ್ ಆಯಿತು, ಅದು ಆಯಿತು, ಇದು ಆಯಿತು, ಇವರು ಗೆದ್ರು. ಸೊ ದಟ್ಸ್ ದ ಪೆರಿಫೆರಲ್ ವೇ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಇನ್ಫಾರ್ಮೇಶನ್. ಬಟ್ ವೆನ್ ಯು ಆರ್ ಅ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ನೀವು ತಯಾರು ಮಾಡುವಾಗ ರೈಟ್ ಫ್ರಮ್ ದ ನ್ಯೂಸ್ ಪೇಪರ್ಸ್ ಇಂದ ಡೆವಲಪ್ ಅ ಸ್ಟ್ರಾಟಜಿ. ಸ್ಕ್ಯಾನ್ ಫಾರ್ ಇನ್ಫಾರ್ಮೇಶನ್. ಫಾರ್ ಎಕ್ಸಾಂಪಲ್, ಈಗ ನ್ಯೂಸ್ ಪೇಪರ್ಸ್ ಅಲ್ಲೆಲ್ಲ ಬರ್ತಾ ಇದೆ ಪಶ್ಚಿಮ ಘಟ್ಟಗಳ ಬಗ್ಗೆ ಮಾಹಿತಿಗಳು. ಸೊ ಪಶ್ಚಿಮ ಘಟ್ಟ, ವೇರ್ ಆರ್ ದ ವೆಸ್ಟರ್ನ್ ಘಾಟ್ಸ್, ಎಷ್ಟು ರಾಜ್ಯಗಳ ಮೂಲಕ ಹಾದು ಹೋಗ್ತದೆ. ಈಗ ನೀವು ಯು ಶುಡಂಟ್ ಸೇ ದಟ್ ಐ ಆಮ್ ಅ ಸೈನ್ಸ್ ಸ್ಟೂಡೆಂಟ್, ಐ ಆಮ್ ಅ ಇಂಜಿನಿಯರಿಂಗ್ ಸ್ಟೂಡೆಂಟ್, ವೈ ಐ ನೀಡ್ ಟು ನೋ ಅಬೌಟ್ ದಿಸ್. ಇಲ್ಲ, ಸ್ಪರ್ಧಾತ್ಮಕ ಪರೀಕ್ಷೆಗೆ ನೀವು ತಯಾರಾಗುವಾಗ ಇದು ಕಂಪಾರ್ಟ್ಮೆಂಟಲೈಸೇಷನ್ ಆಫ್ ಎಜುಕೇಶನ್ ಅನ್ನೆಲ್ಲ ನೀವು ಬದಿಗಿಡಬೇಕು. ಇವನ್ ದೋ ಯು ಆರ್ ಅನ್ ಸೈನ್ಸ್ ಸ್ಟೂಡೆಂಟ್, ಯು ನೀಡ್ ಟು ನೋ ಅಬೌಟ್ ದ ಕರೆಂಟ್ ಹ್ಯಾಪನಿಂಗ್ಸ್ ಆಲ್ ಅರೌಂಡ್. ಸೊ ಈ ನಿಟ್ಟಿನಲ್ಲಿ ಪ್ರತಿದಿನ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಇಂತಹ ವಿಚಾರಗಳಲ್ಲಿ ನೀವು ಒಂದು ರೀತಿ ತಯಾರಾದರೆ ಬಹುಶಃ ನೀವು ನಿಮ್ಮ ಡಿಗ್ರಿ ಪೋಸ್ಟ್ ಗ್ರಾಜ್ಯುಯೇಷನ್ ಮುಗಿಸುವಾಗ ಇಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನೀವು ಸಜ್ಜಾಗಲಿಕ್ಕೆ, ಅಂದರೆ ಯು ಕ್ಯಾನ್ ಕೀಪ್ ಯೋರ್ ಸೆಲ್ಫ್ ರೆಡಿ ಫಾರ್ ಫೇಸಿಂಗ್ ದಿಸ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ಅದರ್ವೈಸ್ ಯು ಹ್ಯಾವ್ ಟು ಪ್ರಿಪೇರ್ ರೈಟ್ ಫ್ರಮ್ ದ ಸ್ಕ್ರಾಚ್. ಸೊ ಅದಕ್ಕಿಂತ ಪೂರ್ವ ತಯಾರಿಯಾಗಿ ನೀವು ಮಾಡಿದರೆ ಬಹಳಷ್ಟು ಸುಲಭ ಆಗ್ತದೆ. ಇದೇ ವೇಳೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕಿ ಮಂಗಳೂರು ಉಪವಿಭಾಗದ ತ್ರಿವೇಣಿ ರಾವ್ ಕೆ ಮಾತನಾಡಿ, ಸಹಕಾರ ಸಪ್ತಾಹದ ಆಚರಣೆ ದೇಶದ ಉದ್ದಕ್ಕೂ ಆಚರಿಸಲಾಗುತ್ತಿದೆ. ಸಮುದಾಯದ ಚೇತನ್ ಬಂಗೇರ ಸಹಕಾರ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡಿರುವುದು ಅಭಿನಂದನೀಯ. ಮಕ್ಕಳ ಹಾಗೂ ಸಹಕಾರಿ ಹಬ್ಬವನ್ನು ಆಚರಿಸಿದ ವಾತಾವರಣವಿದೆ. ಸ್ಪರ್ಧಾತ್ಮಕ ವಿಚಾರಗಳ ಪರೀಕ್ಷೆ ಎದುರಿಸುವ ವಿಚಾರವಾಗಿ ಮಾಹಿತಿ ಕೊಡುವ ಪ್ರಯತ್ನ ವಿಶಿಷ್ಟವಾದದ್ದು. ಪ್ರತಿಭಾ ಪುರಸ್ಕಾರ ಪಡೆದುಕೊಂಡವರು ಮುಂದೆ ಭವಿಷ್ಯದಲ್ಲಿ ಸಮಾಜಕ್ಕೆ ಏನು ಕೊಡುತ್ತೇವೆ ಎಂಬ ಪ್ರಶ್ನೆಯನ್ನ ಮುಂದಿಟ್ಟುಕೊಂಡು ಯಶಸ್ಸು ಸಾಧಿಸಿ ಎಂದು ಶುಭವನ್ನ ಹಾರೈಸಿದರು. ಇವತ್ತಿನ ಒಂದು ವಿಶೇಷ ಸಂದರ್ಭ ಅಂದ್ರೆ ಸಹಕಾರ ಸಂಘಗಳಿಗೆ ಒಂದು ಹಬ್ಬದ ವಾತಾವರಣ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ರಾಜ್ಯದಾದ್ಯಂತ ಹಾಗೂ ನಮ್ಮ ಇಡೀ ದೇಶದಾದ್ಯಂತ ಕೂಡ ನಾವೀಗ ಸಹಕಾರಿ ಸಪ್ತಾಹವನ್ನು ಕೂಡ ಆಚರಿಸ್ತಾ ಇದ್ದೇವೆ. ಈ ಒಂದು ಸಹಕಾರಿ ಸಪ್ತಾಹದಲ್ಲಿ ನಾನು ಇಲ್ಲಿ ಹೇಳಲೇಬೇಕಾಗತ್ತೆ, ನಿಮ್ಮೆಲ್ಲ
ಸಮುದಾಯದ ಒಬ್ಬರಾದಂತಹ ಚೇತನ್ ಬಂಗೇರ್ ಅವರು ಸಾಕಾರ ರತ್ನದ ಪ್ರಶಸ್ತಿಯನ್ನು ಕೂಡ ಮೊನ್ನೆ ತಾನೇ ಪಡೆದುಕೊಂಡಿದ್ದಾರೆ ಬೆಂಗಳೂರಿನಲ್ಲಿ. ಅವರಿಗೆ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಯನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ ಸರ್. ಈ ಒಂದು ಸಹಕಾರಿ ಸಪ್ತಾಹದ ಒಂದು ಇದರಲ್ಲಿ ಹಾಗೆಯೇ ಮಕ್ಕಳ ದಿನಾಚರಣೆ ಕೂಡ ಈ ಒಂದು ಶಾಲೆ ಈ ಮಕ್ಕಳ ದಿನಾಚರಣೆಯನ್ನು ಯಾಕಾಗಿ ಮಾಡ್ತಾರಂದ್ರೆ ಪಂಡಿತ್ ಜವಾಹರ್ಲಾಲ್ ನೆಹರನ್ನು ಕೂಡ ನಾವಿಲ್ಲಿ ಸ್ಮರಿಸಬೇಕಾಗುತ್ತೆ. ಅವರ ಜನ್ಮದಿನದ ಒಂದು ಸಾಂಕೇತಿಕವಾಗಿ ಇಲ್ಲಿ 2 ಹಬ್ಬಗಳನ್ನು ನಾವು ಆಚರಿಸ್ತೇವೆ. ಒಂದು ಮಕ್ಕಳ ಹಬ್ಬ ಹಾಗೂ ಒಂದು ಸಹಕಾರ ಕ್ಷೇತ್ರದಲ್ಲಿ ಸಹಕಾರಿ ಹಬ್ಬ. ಈ 2 ಹಬ್ಬಗಳು ಒಟ್ಟೊಟ್ಟಿಗೆ ಬರ್ತಾ ಇದೆ. ಹಾಗೆ ಇವತ್ತಿನ ಒಂದು ದಿನವನ್ನು ಈ ಒಂದು ಆಡಳಿತ ಮಂಡಳಿ ತಗೊಂಡಿದೆ ಅಂತ ಹೇಳಿದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಇವತ್ತಿನ ದಿನ ನಿಮ್ಗೆಲ್ಲ ಇವತ್ತು ಒಂದು ಪ್ರತಿಭಾ ಪುರಸ್ಕಾರವನ್ನು ಕೊಟ್ಟಿದ್ದಾರೆ. ಈ ಪ್ರತಿಭಾ ಪುರಸ್ಕಾರವನ್ನು ಕೊಟ್ಟ ನಂತರ ನಾನು ಈ ಸಮಾಜಕ್ಕೆ ಈ ಸಂಘಕ್ಕೆ ಏನು ಕೊಡ್ತೇನೆ ನಾಳೆ ಎಂಬುದು ಕೂಡ ಬಹಳ ಮುಖ್ಯವಾಗಿರ್ತದೆ. ಯಾಕಂದ್ರೆ ನೀವೆಲ್ಲ ಯುವ ಪೀಳಿಗೆಯರು, ಈ ಯುವ ಪೀಳಿಗೆಗಳು ಈ ಸಹಕಾರ ಸಂಘಕ್ಕಾಗ್ಲಿ ನಮ್ಮ ಸಮುದಾಯಕ್ಕಾಗ್ಲಿ ನಾವು ಏನು ಕೊಡುಗೆ ಕೊಡ್ತೇವೆ ಎಂಬುದು ಕೂಡ ಇಲ್ಲಿ ಪ್ರಶ್ನೆ. ಮಂಗಳೂರು ಮೀನುಗಾರಿಕೆ ಬಂದರು ಉಪನಿರ್ದೇಶಕಿ ರೇವತಿ ಜೆಎ ಮಾತನಾಡಿ, ಸಂಘವು ತನ್ನ ಚಟುವಟಿಕೆಗಳನ್ನು ವಿಸ್ತರಿಸಿ ಸಮಾಜಮುಖಿ ಕಾರ್ಯಗಳಲ್ಲಿ ಮತ್ತಷ್ಟು ತೊಡಗಿ ಸಮುದಾಯಕ್ಕೆ ಮತ್ತು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅವಕಾಶಗಳನ್ನು ಸೃಷ್ಟಿಸಲಿದೆ ಎಂದರು. ವಿದ್ಯಾರ್ಥಿಗಳಿಗೆ ಏನು ಹೇಳ್ತೀನಿ ಅಂದರೆ, ಇದು ನಿಮ್ಮ ಸಾಧನೆಯ ಹಾದಿಯಲ್ಲಿ ಒಂದು ಮೈಲಿಗಲ್ಲು ಅಷ್ಟೇ. ಈಗ ಸುಮನಾ ಮೇಡಮ್ ಹೇಳಿದ ಹಾಗೆ ನಿಮಗೆ ಇನ್ನೂ ಜೀವನದಲ್ಲಿ ಉತ್ತಮ ಅವಕಾಶಗಳಿಗೆ ಸಾಧನೆ ಮಾಡಲಿಕ್ಕೆ ಅವಕಾಶ ಇದೆ. ಸೊ ದಯವಿಟ್ಟು ಆ ಮೇಡಮ್ ಹೇಳಿದಾಗೆ ಎಲ್ಲರೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೆಚ್ಚು ಭಾಗವಹಿಸಿ ಹುದ್ದೆಗಳನ್ನ ತಗೊಳ್ಳಿಕ್ಕೆ ಪ್ರಯತ್ನ ಪಡಿ, ಇನ್ನೂ ಹೆಚ್ಚು ಸಾಧನೆಗಳನ್ನ ಮಾಡಿ. ಇದು ನಿಮ್ಮ ಮೈಲುಗಲ್ಲು ಮಾತ್ರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಈ ಒಂದು ಉತ್ತಮ ಕಾರ್ಯಕ್ರಮವನ್ನು ಆಯೋಜಿಸಿರುವ ಮಂಗಳೂರು ಯಾಂತ್ರಿಕ ಮೀನುಗಾರ ಸಹಕಾರ ಸಂಘದ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಈ ಒಂದು ಸಂಘ ಇನ್ನೂ ಎತ್ತರಕ್ಕೆ ಬೆಳೀಲಿ, ಇದೇ ರೀತಿಯಾಗಿ ಸಮಾಜಮುಖಿ ಕೆಲಸಗಳನ್ನ ಹೆಚ್ಚು ಮಾಡಲಿ, ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ. ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ನ ಮಂಗಳೂರಿನ ಟೆರಿಟರಿ ಮ್ಯಾನೇಜರ್ ವಿಪಿಎಸ್ಎನ್ ಬನ್ಸೋಲ್ ನವೀಕೃತ ಮಂಜುಗಡ್ಡೆ ಸ್ಥಾವರವನ್ನು ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದಂತಹ ಹಲವು ಸಾಧಕರನ್ನು ಗುರುತಿಸಿ ಅಭಿನಂದನೆಯನ್ನು ಸಲ್ಲಿಸಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸಹಕಾರಿ ಸಂಘದ ಸ್ಥಾಪಕ ಸದಸ್ಯರು ಹಾಗೂ ಮಾಜಿ ಅಧ್ಯಕ್ಷರಾದ ಮಾಸ್ಯರಾಜ್, ಹಿರಿಯ ಮತ್ಸ್ಯೋದ್ಯಮಿ ಉಮೇಶ್ ಟಿ ಕರ್ಕೇರ, ಉತ್ತಮ ಫುಟ್ಬಾಲ್ ಆಟಗಾರ ನಿರ್ದೇಶಕರುಗಳಾದ ಮೋಹನ್ ಬೆಂಗ್ರೆ, ವಿಲಿಯಂ ಡಿಸೋಜಾ, ಸರಿತಾ ಪುತ್ರನ್, ವಾಣಿ ಜಿ ಸಾಲ್ಯನ್ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು. ನ್ಯೂ ಕರ್ನಾಟಕ ಸ್ಟೀಲ್ಸ್ ಅಂಡ್ ಸಿಮೆಂಟ್ಸ್ ಬಲವಾದ ನಾಡಿಗೆ ಬಲವಾದ ಅಡಿಪಾಯ. ಉತ್ತಮ ಗುಣಮಟ್ಟದ ಕಟ್ಟಡ ಸಾಮಗ್ರಿಗಳು ಹೋಲ್ಸೇಲ್ ಮತ್ತು ರಿಟೇಲ್ ದರದಲ್ಲಿ ಒದಗಿಸ್ತಾ ಇರುವ ಸಂಸ್ಥೆ. ದೇರಳಕಟ್ಟೆ ಸುತ್ತಮುತ್ತಲಿನ ಪ್ರದೇಶಗಳ ವಿಶ್ವಾಸಾರ್ಹ ಕೇಂದ್ರ. ಎಲ್ಲಾ ರೀತಿಯ ಕಟ್ಟಡ ಹಾಗೂ ಕೈಗಾರಿಕಾ ಅಗತ್ಯ ವಸ್ತುಗಳು ಲಭ್ಯ. ಪ್ರಮುಖವಾಗಿ ಅಲ್ಟ್ರಾಟೆಕ್ ಸಿಮೆಂಟ್ ಲಭ್ಯವಿದ್ದು, ಜೊತೆಗೆ ಎಸಿಸಿ ರಾಮ್ಕೋ ಸಿಮೆಂಟ್ ಕೂಡ ಲಭ್ಯವಿದೆ. ಟಿಎಂಟಿ ರಾಡ್, ಸಿಆರ್ ರೌಂಡ್ ಪೈಪ್ಸ್, ಜಿಪಿ ಪೈಪ್ಸ್, ಎಚ್ಆರ್ ಪೈಪ್ಸ್, ಜಿಎಲ್ ರೌಂಡ್ ಪೈಪ್ಸ್, ಸೀಮ್ಲೆಸ್ ಪೈಪ್ಸ್, ಬಾಯ್ಲರ್ ಪೈಪ್ಸ್, ಆಂಗಲ್ಗಳು, ಬೀಮ್ಗಳು, ಸ್ಟೇನ್ಲೆಸ್ ಸ್ಟೀಲ್ ಚಾನೆಲ್ಗಳು, ಚೌಕ ರಾಡ್ಗಳು ಮತ್ತು ಬ್ರೈಟ್ ಬಾಸ್ ಸೇರಿದಂತೆ ಎಲ್ಲಾ ಉತ್ಪನ್ನಗಳು ಇಲ್ಲಿ ಲಭ್ಯ. ನೀವು ಕಾಂಟ್ರಾಕ್ಟರ್ ಆಗಿರ್ಲಿ, ಬಿಲ್ಡರ್ ಆಗಿರ್ಲಿ ಅಥವಾ ವೈಯಕ್ತಿಕ ಗ್ರಾಹಕರಾಗಿರ್ಲಿ, ಗುಣಮಟ್ಟ, ವಿಶ್ವಾಸಾರ್ಹತೆ ಮತ್ತು ಸ್ಪರ್ಧಾತ್ಮಕ ಬೆಲೆ ನಮ್ಮಲ್ಲಿ ಸದಾ ಖಚಿತ. ಸಂಪರ್ಕಿಸಲು 91089355 9108929355 9108348025 9108348025 ಅಥವಾ ನ್ಯೂ ಕರ್ನಾಟಕ ಸ್ಟೀಲ್ ಅಂಡ್ ಸಿಮೆಂಟ್ಸ್ @gmail.com. ವಿಳಾಸ ನಾಟಿಕಲ್ ಜಂಕ್ಷನ್ ಹತ್ತಿರ ದೇರಳಕಟ್ಟೆ 575